नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಓಂ ನಮೋ ಭಗವತೆ ಶ್ರೀಧರಾಯ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಶ್ರೀ ಗುರುಗಳ ಚರಣಾರವಿಂದಗಳಿಗೆ ವಂದಿಸಿ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರವನ್ನು ಮಾಡುತ್ತಾ ನಾವು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಕೇಳುಗರಾದಂಥ ತಮ್ಮೆಲ್ಲರನ್ನೂ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸ್ತೇನೆ. ಗುರುರೇವ ಜಗತ್ಸರ್ವಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ. ಪರಮಾತ್ಮನೇ ಸದ್ಗುರು. ಪಾದೋಸ್ಯ ಮುಖಮಾಸೀತ್ ತ್ರಿಪಾದಸ್ಯಾಮೃತಂ ದಿವಿ. ಪರಮಾತ್ಮ ಸ್ವರೂಪನಾದ ಶ್ರೀ ಸದ್ಗುರುವಿನ ಒಂದು ಪಾದವೇ ವಿಶ್ವರೂಪದಲ್ಲಿ ವ್ಯಾಪಿಸಿಕೊಂಡಿದೆ ಹೇಳುವ ಮಾತಿದೆ. ಇನ್ನುಳಿದ 3 ಪಾದಗಳು ವೈಕುಂಠದಲ್ಲಿವೆ ಹೇಳಿ ತಾತ್ಪರ್ಯ ಹೇಳುತ್ತದೆ. ಯದಂಘ್ರಿ ಕಮಲದ್ವಂದ್ವಂ ದ್ವಂದ್ವತಾಪ ನಿವಾರಕಂ ತಾರಕಂ ಭವಸಿಂಧೋಶ್ಚ ಶ್ರೀಗುರುಂ ಪ್ರಣಮಾಮ್ಯಹಂ. ಶ್ರೀ ಸದ್ಗುರುವಿನ ಪಾದಗಳು ಶೀತೋಷ್ಣ, ಜನ್ಮ ಮರಣ, ನಾನು ನೀನು ಮುಂತಾದ ದ್ವಂದ್ವ ತಾಪಗಳನ್ನು, ಭ್ರಮೆಯನ್ನು ಹೋಗಲಾಡಿಸುವುದಲ್ಲದೆ ಈ ವಿಸ್ತಾರವಾದ ಸಂಸಾರ ಸಮುದ್ರದಿಂದ ಉದ್ಧರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆಯಾದ್ದರಿಂದ ಗುರುಪಾದ ಅತ್ಯಂತ ಶ್ರೇಷ್ಠವಾದದ್ದು, ಹಿರಿದಾದದ್ದು. ಯತ್ಪಾದರೇಣುರ್ವೈ ನಿತ್ಯಂ ಕೋಪಿ ಸಂಸಾರವಾರಿಧೌ ಸೇತುಬಂಧಾಯತೆ ನಾಥಂ ದೇಶಿಕಂ ಸಮುಪಾಸ್ಮಹೆ. ಶ್ರೀ ಗುರುಪಾದದ ಒಂದು ರೇಣುವೇ ಈ ಸಂಸಾರ ಸಾಗರಕ್ಕೆ ಸೇತುವೆಯಂತಿದೆ. ಸರ್ವಶ್ರುತಿ ಶಿರೋರತ್ನ ವಿರಾಜಿತ ಪದಾಂಬುಜಂ. ಸಮಸ್ತ ವೇದೋಪನಿಷತ್ತುಗಳು ಕೂಡ ಶ್ರೀ ಗುರುವಿನ ಪಾದಕಮಲದ ಹಿರಿಮೆಯನ್ನು ಕೀರ್ತಿಸ್ತಾ ಇವೆ. ಇಂತಹ ಶ್ರೀ ಸದ್ಗುರುವಿನ ಪಾದಕಮಲಗಳನ್ನು ಸ್ತುತಿಸ್ತಾ ವಂದೇ ಗುರುಪದದ್ವಂದ್ವಂ ವಾಂಗ್ಮನೋತೀತ ಗೋಚರಂ ಶ್ವೇತರಕ್ತಪ್ರಭಾಭಿನ್ನಂ ಶಿವಶಕ್ತ್ಯಾತ್ಮಕಂ ಪರಂ. ಶ್ರೀ ಸದ್ಗುರುವಿನ ಶ್ರೀಪಾದಕಮಲ ಅನಂತ ಮಹಿಮೆಯುಳ್ಳದ್ದು, ಮಾತಿಗೂ ಮನಸ್ಸಿಗೂ ಅಗೋಚರವಾದದ್ದು. ಇಂತಹ ಶಿವ ಮತ್ತು ಶಕ್ತಿ ರೂಪವಾದ ಗುರುಪಾದಗಳಿಗೆ ವಂದನೆಯನ್ನು ಸದಾ ಸಲ್ಲಿಸಬೇಕು ಗುರುಗೀತೆ ಹೇಳ್ತಾ ಇದೆ. ಸಂಸಾರ ಎನ್ನುವಂಥ ಹಾಲಾಹಲ ವಿಷವನ್ನು ಪಾನ ಮಾಡಿ ಅದರಿಂದ ಮೂರ್ಛಿತರಾಗಿರುವಂಥವರ ಅಜ್ಞಾನವನ್ನು ನಷ್ಟಗೊಳಿಸಿ ಮುಮುಕ್ಷುಗಳಿಗೆಲ್ಲ ಆತ್ಮಜ್ಞಾನ ಬೋಧೆಯನ್ನು ಮಾಡಿ ಸ್ವಸ್ವರೂಪದ ಪರಿಚಯವನ್ನು ಮಾಡಿಸಿಕೊಡುವಂಥ ಶ್ರೀ ಗುರುವಿನ ಪಾದದ್ವಯಗಳು ನಿತ್ಯ ಪೂಜಿತವಾದಂಥವುಗಳು. ಸರ್ವತೀರ್ಥಮಯಂ ದೇವಿ ಶ್ರೀ ಗುರೋಶ್ಚರಣಾಂಬುಜಂ. ಶ್ರೀ ಗುರುವಿನ ಪಾದಗಳಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿವೆ ಹೇಳುವ ಮಾತಿದೆ. 3 ಅಡಿಗಳನ್ನು ಇಟ್ಟು 3 ಲೋಕಗಳನ್ನೇ ಪರಮಾತ್ಮನು ಅಳೆದ ಹಾಗೆ ತನ್ನ 2 ಪಾದಗಳನ್ನೇ ಭಕ್ತರ ಉದ್ಧಾರಕ್ಕಾಗಿ ಅನುಗ್ರಹಿಸಿರುವ ಸದ್ಗುರುವು ಅಜ್ಞಾನವನ್ನು ನಾಶಗೊಳಿಸುವ ಸಾಮರ್ಥ್ಯವನ್ನು ತನ್ನ ಪಾದಗಳಲ್ಲೇ ಇರಿಸಿದ್ದಾನೆ. ಸದ್ಗುರುವಿನ ಪಾದಗಳು ಸಾಗಿ ಬಂದವು ಅಂದರೆ ಪರಮಾರ್ಥ ರೂಪವೇ ನಮ್ಮ ಕಡೆಗೆ ಬಂದ ಹಾಗೆ. ಶಕ್ತೋನ ಚಾಪಿ ಶಕ್ತೋ ವಾ ದೇಶಿಕಾಂಗ್ರೀ ಸಮಾಶ್ರಯಾತ್ ತಸ್ಯ ಜನ್ಮಾಸ್ತಿ ಸಫಲಂ ಭೋಗ ಮೋಕ್ಷ ಫಲಪ್ರದಂ. ಸಾಮರ್ಥ್ಯವಂತನಾಗಲಿ ಸಾಮರ್ಥ್ಯಹೀನನಾಗಿರಲಿ ಗುರುಪಾದಾಶ್ರಯದಿಂದ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬಹುದಂತೆ. ಅಂಥ ಶ್ರೀ ಗುರುಪಾದಗಳನ್ನು ಪೂಜಿಸಿ ಆರಾಧಿಸಿ ನಾವೆಲ್ಲರೂ ಕೃತಾರ್ಥರಾಗಬೇಕು. ಶ್ರೀ ಶ್ರೀಧರ ಸ್ವಾಮಿಗಳು ಕರಿಕಾನ ಶ್ರೀ ಪರಮೇಶ್ವರಿಯ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವಾಗ ಆ ವೇಳೆಯಲ್ಲಿ ಬಡಣಗಿ ಎಂಬ ಊರಿನ ಗಣಪತಿ ಎಂಬ ವಿದ್ಯಾರ್ಥಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಪಡೆಯಲೇಬೇಕು ಎನ್ನುವಂಥ ಇಚ್ಛೆ ಉಂಟಾಯಿತಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಕರಿಕಾನ ಪರಮೇಶ್ವರಿಯ ಸನ್ನಿಧಿಯಲ್ಲಿ ಇದ್ದಾರೆ ಹೇಳುವ ವಿಚಾರ ಅವನಿಗೆ ತಿಳಿಯಿತು.
ಅವನ ಅಲ್ಲಿಗೆ ಹೊರಟು ಬಿಡ್ತಾನೆ. ದಾರಿ ಮಧ್ಯದಲ್ಲಿ ಜನರು ಶ್ರೀ ಶ್ರೀಧರ ಸ್ವಾಮಿಗಳ ಸವಾರಿ ಈಗ ಕುಮಟಾಕ್ಕೆ ಹೋಗಿದೆ ಹೇಳಿದ್ರಂತೆ. ಆ ಗಣಪತಿ ಎಂಬ ವಿದ್ಯಾರ್ಥಿಗೆ ಒಮ್ಮೆ ನಿರಾಶೆ ಆಯಿತು. ಆದರೂ ಅವನು ಸುಮ್ಮನಿರಲಿಲ್ಲ. ಪುನಃ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾಡಲೇಬೇಕು ಹೇಳಿ ಉತ್ಕಟವಾದ ಇಚ್ಛೆಯನ್ನು ಇಟ್ಟುಕೊಂಡು ಕಾಲ್ನಡಿಗೆಯಿಂದಲೇ ಕೂಜಳ್ಳಿ ಎಂಬ ಊರಿನವರೆಗೆ ಹೋಗ್ತಾನೆ. ಅಲ್ಲಿ ವಿಚಾರಿಸಿದ್ದಾನೆ. ಆಗ ಜನರು ಹೇಳ್ತಾರೆ, ಶ್ರೀ ಶ್ರೀಧರ ಸ್ವಾಮಿಗಳು ಚಿತ್ರಗಿ ಎಂಬ ಊರಿಗೆ ಹೋಗಿದ್ದಾರೆ. ಈ ಸುದ್ದಿಯನ್ನು ಕೇಳಿ ಆ ಗಣಪತಿ ಎಂಬ ವಿದ್ಯಾರ್ಥಿ ತನ್ನ ಆಯಾಸವನ್ನು ಕೂಡ ಗಮನಿಸದೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನವನ್ನು ಪಡೆಯುವ ಆ ಹಂಬಲದಿಂದ, ಪರಮ ವ್ಯಾಕುಲತೆಯಿಂದ, ಹೇ ಸದ್ಗುರು ದತ್ತ ಶ್ರೀಧರ, ನೀನು ನನಗೆ ನಿನ್ನ ಚರಣ ದರ್ಶನವನ್ನು ಕೊಡಲಾರೆಯೋ ಹೇಗೆ? ಮನಸ್ಯಾನೀಯ ಮೇ ಸ್ತೋತ್ರಂ ಗುರುಮೂರ್ತೆ ಗುರುಶ್ರೀಧರ, ಸರ್ವಭಕ್ತ ದಯಾಲೋತ್ವಂ ದರ್ಶನಂ ದೇಹಿ ಮೇ ಶೀಘ್ರಂ. ಈ ಸದ್ಗುರು ಕೃಪಾಳು, ನನ್ನ ಪ್ರಾರ್ಥನೆಯನ್ನು ಮನಸ್ಸಿಗೆ ತಂದುಕೊಂಡು ಎಲ್ಲ ಭಕ್ತರಿಗೆ ದಯಾಳು ಹೇಳಿ ಅನಿಸಿದಂಥ ನೀನು ಬೇಗನೆ ನನಗೆ ದರ್ಶನ ಕೊಡು. ಇತಿ ದುಃಖತಪ್ತಃ ಸನ್ ಭಕ್ತಿಮಾನ್ ಗಣಪತಿ ಸಹ ಸ್ತುತಿಂ ಕರ್ತುಂ ಸಮುದ್ಯುಕ್ತೋ ವಾಣ್ಯಾಂ ಗದ್ಗದಯ ಗುರು. ಹೀಗೆ ದುಃಖತಪ್ತನಾದಂಥ ಭಕ್ತಿವಂತ ಆ ಗಣಪತಿ ಎಂಬ ವಿದ್ಯಾರ್ಥಿ ಗುರುವಿನ ಸ್ತುತಿಯನ್ನು ಮಾಡುತ್ತಾ ಮುಂದೆ ಹೊರಡ್ತಾನೆ. ಇತಿ ದುಃಖತಪ್ತಂ ಸನ್ ಭಕ್ತಿಮಾನ್ ಗಣಪತಿ ಸಹ ಸ್ತುತಿಂ ಕರ್ತುಂ ಸಮುದ್ಯುಕ್ತೋ ವಾಣ್ಯಾಂ ಗದ್ಗದಯ ಗುರು. ಹೀಗೆ ದುಃಖದಿಂದ ಕೂಡಿದಂಥ ಭಕ್ತಿವಂತನಾದ ಗಣಪತಿ ಎಂಬ ವಿದ್ಯಾರ್ಥಿ ಶ್ರೀ ಶ್ರೀಧರ ಸ್ವಾಮಿಗಳ ಸ್ತುತಿಯನ್ನು ಮಾಡುತ್ತಾ ಮುಂದೆ ಹೊರಡುತ್ತಾನೆ. ತ್ರಿಮೂರ್ತಿ ಸದ್ಗುರುರಿತಿ ವದತಶ್ಚ ಶ್ರುತಿ ಸ್ಮೃತಿ ಸ್ತುವಂತಿ ಸದ್ಯ ಫಲದಂ ತಂ ತ್ವಾಮೇವ ಕಲೌ ಯುಗೆ. ಈ ಸದ್ಗುರು ಸ್ವಾಮಿ ಶ್ರೀಧರ, ಶ್ರುತಿ ಸ್ಮೃತಿಗಳು ಸದ್ಗುರು ತ್ರಿಮೂರ್ತಿ ಸ್ವರೂಪನಿದ್ದಾನೆ ಸ್ತುತಿ ಮಾಡ್ತಾ ಇವೆ. ಅಂತಹ ಸದ್ಗುರೋತ್ತಮನಾದಂಥ ಪರಮಾತ್ಮನಾದಂಥ ನಿನ್ನನ್ನೇ ಕಲಿಯುಗದಲ್ಲಿ ಶೀಘ್ರವಾಗಿ ಫಲ ಕೊಡುವ ಸ್ವಾಮಿ ಹೇಳಿ ಕೊಂಡಾಡ್ತಾ ಇದೆ. ದಯಾನಿಧೆ ಗುರುಯತೆ ಶ್ರೀಧರೋ ಪ್ರಾರ್ಥಯಾಮಿತೆ ಭಕ್ತಿಂ ನಮೇ ಸಾತ್ವಿಕಾಷ್ಟ ಚಿಹ್ನಾಂ ಗೃಹ್ಣಾತಿ ಮಾನಸಂ. ಹೇ ದಯಾನಿಧೆ ಗುರುಯತೆ ಶ್ರೀಧರ, ನಿನ್ನನ್ನು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದೇನೆ. ನನ್ನ ಚಂಚಲವಾದ ಮನಸ್ಸಿನಲ್ಲಿ ಭಕ್ತಿ ದೃಢವಾಗ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಭಕ್ತಿಯ ಚಿಹ್ನೆಯೂ ಕೂಡ ಇಲ್ಲ. ಮಾನಸಂ ಚಂಚಲಂ ಮೇ ಅಸ್ತಿ ನಗುರು ಸ್ಥೈರ್ಯ ಮೃಚ್ಛತಿ ಆಶ್ವಾಸಯ ಆತ್ಮಬಂಧು ತ್ವಂ ಸಮಾಗಚ್ಛ ಶೀಘ್ರತಃ. ಈ ಕೃಪಾಳು, ನನ್ನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ನೀನು ಅನುಗ್ರಹಿಸಬೇಕು. ಬೇಗನೆ ಬಂದು ದರ್ಶನ ಕೊಟ್ಟು ನನ್ನನ್ನು ಸಮಾಧಾನಗೊಳಿಸು. ಸರ್ವಸಾಕ್ಷಿಯಾದ ನಿನಗೆ ಅರಿವಿಗೆ ಬರದೇ ಇರುವುದಾದರೂ ಏನಿದೆ ತಂದೆ? ಹೇ ಶ್ರೀಧರ, ಬೇಗ ನನಗೆ ನಿನ್ನನ್ನು ನೋಡುವ ಹಂಬಲ ಉಂಟಾಗ್ಬಿಟ್ಟಿದೆ, ನನಗೆ ದರ್ಶನ ಕೊಡು ಹೇಳಿ ಪ್ರಾರ್ಥಿಸ್ತಾ ಅಮುಗ್ಧ ಬಾಲಕನಾದ ವಿದ್ಯಾರ್ಥಿ ಚಿತ್ರಗಿ ಎಂಬ ಊರಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡ್ತಾನೆ, ಕರುಣಾಮೂರ್ತಿಗಳಾದ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಪೂಜೆ ನಡೀತಾ ಇದೆ. ಓಡ್ತಾ ಬಂದಂಥ ಗಣಪತಿ ಎಂಬ ಬಾಲಕನು ದೂರದಿಂದಲೇ ಶ್ರೀ ಶ್ರೀಧರ ಸ್ವಾಮಿಗಳನ್ನು ಕಣ್ಣು ತುಂಬ ನೋಡ್ತಾನೆ. ಅವನು ಅಷ್ಟು ದೂರ ಬಂದಿದ್ದರಿಂದ ಬಹಳ ಆಯಾಸ ಆಗಿತ್ತು ಅವನಿಗೆ. ಆದರೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಮಾತ್ರದಿಂದ ಅವನ ದಣಿವೆಲ್ಲ ಮಾಯವಾಗಿಬಿಡ್ತು. ಭಸ್ಮಲೇಪಿತ ಸುಂದರ ಮೂರ್ತಿಯನ್ನು, ಸುಂದರ ಯತಿರೂಪವನ್ನು ಕಂಡು ಕೈ ಜೋಡಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ಕಣ್ಣುಗಳಲ್ಲಿ ಭಾವಾಶ್ರ ಸುರಿತಾ ಇದೆ. ಆನಂದವಾಗ್ಬಿಡ್ತು ಅವನಿಗೆ. ಆಹಾ, ಶ್ರೀ ಶ್ರೀಧರ ಸ್ವಾಮಿಗಳ ಆ ದಿವ್ಯವಾದ ಮುಖಮುದ್ರೆಯಲ್ಲಿ ಸ್ವಾತ್ಮ ಸುಖದ ಆನಂದ ತುಂಬಿ ತುಳುಕ್ತಾ ಇದೆ. ಓಡಿ ಹೋಗಿ ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದಗಳಲ್ಲಿ ತಲೆ ಇಟ್ಟು ವಂದನೆ ಮಾಡಲೇ. ಲೋಕವಂದಿತವಾದ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳನ್ನು ತೊಳೆದು ಕೃತಾರ್ಥನಾಗಲೇ ಹೇಳಿ ಅವನಿಗೆ ಅನಿಸಿತು. ಶರೀರದ ಒಳ ಹೊರಗೆಲ್ಲ ರೋಮಾಂಚನವಾಗಿಬಿಡ್ತು. ನಿಂತಲ್ಲಿಯೇ ನಮಸ್ಕಾರ ಮಾಡ್ತಾನೆ. ಮತ್ತೆ ಮತ್ತೆ ಪುನಃ ಪುನಃ ನಮಸ್ಕಾರ ಮಾಡ್ತಾನೆ. ಅಷ್ಟರಲ್ಲಿ ಭಕ್ತ ವಾತ್ಸಲ್ಯ ಸಿಂಧುವಾದಂಥ ಶ್ರೀ ಶ್ರೀಧರ ಸ್ವಾಮಿಗಳವರ ಕೃಪಾದೃಷ್ಟಿ ವಿದ್ಯಾರ್ಥಿಯಾದಂಥ ಗಣಪತಿಯ ಕಡೆಗೆ ಹರಿಯುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ಇವನನ್ನೇ ನೋಡ್ತಾರೆ. ಗಣಪತಿಗೆ ಬಹಳ ಆನಂದವಾಗಿಬಿಡ್ತು. ಶ್ರೀ ಶ್ರೀಧರ ಸ್ವಾಮಿಗಳು ನನ್ನ ಕಡೆಗೆ ನೋಡ್ತಾ ಇದ್ದಾರೆ ಹೇಳಿ ಅವನಿಗೆ ಅನಿಸ್ತು. ಶ್ರೀಧರಂ ತಂ ಅವಲೋಕ್ಯ ಸಾಷ್ಟಾಂಗಂ ಪ್ರಣಿಪತ್ಯ ಸಹ ಕೃಪಾಂ ಕುರು ದಯಾಸಿಂಧು
ತ್ವಂ ಹಿ ಮಾತಾ ಪಿತಾ ಮಮ ತವ ದರ್ಶನ ಮಾತ್ರೇಣ ದುರಿತಂ ಮೇ ಧೃತಂ ಗತಂ. ಶ್ರೀ ಶ್ರೀಧರ ಸ್ವಾಮಿಗಳನ್ನೇ ನೋಡ್ತಾ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸ್ವಾಮಿ, ಈ ಕೃಪಾಳು ನನ್ನ ಮೇಲೆ ಕೃಪೆ ಮಾಡಿಬಿಟ್ರಿ. ನನಗೆ ತಾವೇ ತಂದೆ ತಾಯಿ. ತಮ್ಮ ದರ್ಶನ ಮಾತ್ರದಿಂದಲೇ ನನ್ನ ದೋಷ ರಾಶಿಗಳೆಲ್ಲ ದೂರವಾಗಿಬಿಟ್ಟು ಓಳಿ ಅಶ್ರು ಲೋಚನನಾಗ್ತಾನೆ ಅವನು. ಎಲ್ಲವನ್ನೂ ಬಲ್ಲಂಥ ಶ್ರೀ ಶ್ರೀಧರ ಸ್ವಾಮಿಗಳು ಈ ಬಾಲಕನು ತಮ್ಮ ದರ್ಶನಕ್ಕಾಗಿ ಇಷ್ಟೊಂದು ಶ್ರಮಪಟ್ಟು ಬಂದಿದ್ದಾನೆ ಹೇಳಿ ತಿಳಿದು ಮಂತ್ರಾಕ್ಷತೆಯನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ಮಂತ್ರಾಕ್ಷತೆಯನ್ನು ಕೊಡುವಾಗ ಆ ಗಣಪತಿ ಎಂಬ ಬಾಲಕನನ್ನು ಕುರಿತು, ಮಗು, ನನ್ನನ್ನು ನೋಡಲಿಕ್ಕಾಗಿ ಭಾಳ ಶ್ರಮಪಟ್ಟು ಬಂದೆ ಅಲ್ವೇ, ಆಗಲಿ ಮಗ, ಎಲ್ಲ ಒಳ್ಳೆಯದಾಗ್ತದೆ, ನಾನಿದ್ದೇನೆ ಹೇಳಿ ತಮ್ಮ ಕರುಣಾಭರಿತವಾದಂಥ ಮಧುರವಾಣಿಯಿಂದ ಮಾತನಾಡಿಸ್ತಾರೆ ಅವನನ್ನು. ಶ್ರೀ ಶ್ರೀಧರ ಸ್ವಾಮಿಗಳ ಭಕ್ತ ವಾತ್ಸಲ್ಯದ ಮಾತನ್ನು ಕೇಳಿದ ಗಣಪತಿಗೆ ಕಂಠ ಬಿಗಿದು ಮಾತನಾಡಲಿಕ್ಕೆ ಬರಲಿಲ್ಲ. ಆನಂದ ಭಾಷ್ಪವನ್ನು ಸುರಿಸ್ತಾ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳು ಅವನ ಕೈ ಹಿಡಿದು ಸುವರ್ಣ ಮಂತ್ರಾಕ್ಷತೆಯನ್ನು ಅನುಗ್ರಹಿಸಿದರು. ಕರುಣಾರಸದಿಂದ ಕೂಡಿದ ಮಧುರವಾದ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯ ವಾಣಿಯಲ್ಲಿ ಯಾವ ಸಾಮರ್ಥ್ಯ ಇತ್ತೋ ಅದು ಆ ಭಾವುಕ ಭಕ್ತನಾದ ಗಣಪತಿಗೆ ಗೊತ್ತು. ಯಾಕಂದರೆ ಶ್ರೀ ಶ್ರೀಧರ ಸ್ವಾಮಿಗಳ ಮುಖದಿಂದ, ಮಗ, ನನ್ನ ದರ್ಶನಕ್ಕಾಗಿ ಬಹಳ ಶ್ರಮಪಟ್ಟು ಬಂದೆ ಅಲ್ವೇ, ಈ ವಚನ ಮಾತ್ರದಿಂದಲೇ ಅವನ ಸಂಪೂರ್ಣ ಆಯಾಸ, ಶರೀರದ ಆಯಾಸ ಮರೆಯಾಗಿಬಿಟ್ಟಿತ್ತು. ಎಷ್ಟೋ ಸದ್ಭಕ್ತರು ಶ್ರೀ ಗುರುದರ್ಶನಕ್ಕಾಗಿ ಬಹಳ ದೂರದಿಂದ ನಡೆದು ಬರ್ತಿದ್ರು. ಅವರಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದಿವ್ಯವಾದ ಮಧುರವಾದ ಕೃಪಾಯುಕ್ತವಾದ ವಚನವನ್ನು ಕೇಳಿದ ಕೂಡಲೇ ಅವರ ಕಾಲ್ನಡಿಗೆಯಿಂದ ನಡೆದು ಬಂದಂಥ ಆಯಾಸವೆಲ್ಲ ದೂರವಾಗಿ ಅವರ ಅಂತರಂಗದಲ್ಲಿ ತಮಗೆ ಜನ್ಮವಿತ್ತಂಥ ತಂದೆ ತಾಯಿಗಳಲ್ಲಿಯೂ ಇಂಥ ವಾತ್ಸಲ್ಯದ ನುಡಿಗಳನ್ನು ನಾವು ಕೇಳಿರಲಿಲ್ಲ ಹೇಳುವ ಭಾವ ಉಂಟಾಗಿ ಕಣ್ಣುಗಳಲ್ಲಿ ಆನಂದಾಶ್ರು ಸುರಿತಿತ್ತಂತೆ. ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳ ವಾಣಿ ಅಂದರೆ ಭಾವಿಕ ಭಕ್ತರ ಮನಸ್ಸಿಗೆ ಭಾವಾನಂದವನ್ನು ಉಂಟು ಮಾಡುವ ದಿವ್ಯ ವಚನವಾಗಿತ್ತು. ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹವನ್ನು ಪಡ್ಕೊಂಡು ಮನೆಗೆ ಬರ್ತಾನೆ ಗಣಪತಿ. ಮನೆಗೆ ಬಂದ ಮೇಲೂ ಆ ವಿದ್ಯಾರ್ಥಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ವಾತ್ಸಲ್ಯದ ವಚನಗಳೇ ಅಂತರಂಗದಲ್ಲಿ ದೃಢವಾಯಿತು. ಅವನು ಮುಂದೆ ಶಾಲೆಯ ಅಧ್ಯಾಪಕನಾಗ್ತಾನೆ. ಮುಂದೆ ಗೃಹಸ್ಥನಾದ ಮೇಲೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ವಾತ್ಸಲ್ಯದ ಆ ನುಡಿಗಳನ್ನು ಆಗಾಗ ನೆನಪಿಸಿಕೊಳ್ತಿದ್ದಂತೆ. ಆದ್ದರಿಂದ ಅವನ ಅಂತರಂಗದಲ್ಲಿ ಭಕ್ತಿಭಾವ ಇನ್ನಷ್ಟು ಹೆಚ್ಚಾಯಿತು. ಒಂದು ದಿನ ಅವನ ಮನಸ್ಸಿನಲ್ಲಿ ಹೊಸ ಮನೆಯನ್ನು ಕಟ್ಟಿಸಬೇಕು ಇಚ್ಛೆ ಉಂಟಾಯಿತಂತೆ. ಆದರೆ ಮನೆಯನ್ನು ಕಟ್ಟಿಸುವಷ್ಟು ಹಣ ಅವನಲ್ಲಿರಲಿಲ್ಲ. ಅವನ ಪತ್ನಿ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಜೀವನ ನಡೆಸಲಿಕ್ಕೆ ಎಲ್ಲವೂ ಖರ್ಚಾಗಿಬಿಡ್ತಿತ್ತು. ಅದರಿಂದ ಅವನಿಗೆ ಮನೆ ಕಟ್ಟಿಸ್ಲಿಕ್ಕೆ ಭಾಳ ಕಷ್ಟವಾಯಿತು. ಹೇಗೋ ಸಾಲವನ್ನು ಪಡೆದುಕೊಂಡು ಮನೆ ಕಟ್ಟಿಸಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸಾಲ ಕೊಡುವಂಥ ಸಂಸ್ಥೆಗೆ ಹೋಗ್ತಾನೆ. ಆ ದಿನ ಅಲ್ಲಿ ಅವನಿಗೆ ಅವಕಾಶವೇ ಸಿಗಲಿಲ್ಲ. ಬಹಳ ಜನರು ಸೇರಿಕೊಂಡಿದ್ದರಿಂದ ಸಂಸ್ಥೆಯ ಅಧಿಕಾರಿ ಇವನನ್ನು ಮಾತಾಡಿಸಲೂ ಇಲ್ಲ. ಈ ಗಣಪತಿಗೆ ಬಹಳ ಬೇಸರವಾಯಿತು. ಮನೆಗೆ ಬಂದು, ಶ್ರೀಧರ, ನೀನೇ ನನಗೆ ಸಹಾಯಕನಿದ್ದೆ, ನೀನೇ ಅನಾಥರನ್ನು ರಕ್ಷಣೆ ಮಾಡುವಂಥವನು. ಸ್ವಾಮಿ, ಬಾಲ್ಯದಿಂದಲೇ ನಿನಗೆ ಶರಣಾಗಿಬಿಟ್ಟಿದ್ದೇನೆ. ಮಗು, ನಾನಿದ್ದೇನೆ, ಎಲ್ಲ ಒಳ್ಳೆಯದಾಗ್ತದೆ ಹೇಳಿ ತಾವೇ ಅಭಯವನ್ನು ಕೊಟ್ಟಿದ್ದೀರಿ. ನನ್ನ ಜೀವನದ ಸಂಪೂರ್ಣ ಭಾರ ನಿಮ್ಮ ಮೇಲೆ ಇದೆ. ನಿಮ್ಮ ಕೃಪೆಯ ಹೊರತು ನನ್ನಿಂದ ಹೊಸ ಮನೆ ಕಟ್ಟಿಸಲಿಕ್ಕೆ ಆಗೋದಿಲ್ಲ. ಒಮ್ಮೆ ಮನೆಯನ್ನು ಕಟ್ಟಿಸಿದ್ರೂ ಅದು ನಿಮ್ಮ ಕೃಪಾ ಪ್ರಸಾದದಿಂದಲೇ ಸರಿ ಹೇಳಿ ಭಾವಿಸಿಕೊಳ್ತೇನೆ ಹೇಳಿ ಪ್ರಾರ್ಥನೆ ಮಾಡಿ ಮಲಗಿದ್ದಂತೆ. ಅಂದು ರಾತ್ರಿ ಏನಾಯಿತು ಕೇಳಿದರೆ, ಶ್ರೀ ಶ್ರೀಧರ ಸ್ವಾಮಿಗಳು ಅವನಿಗೆ ಗೋಚರಿಸ್ತಾರೆ ಕನಸಿನಲ್ಲಿ. ಮಗು, ಯಾಕೆ ಚಿಂತೆ ಮಾಡ್ತಾ ಇದ್ಯೋ? ನಿನ್ನ ಕೆಲಸ ಎಲ್ಲ ಪೂರ್ಣ ಮಾಡಿಬಿಟ್ಟಿದ್ದೇನೆ. ನಾಳೆ ನೀನು ಅಲ್ಲಿಗೆ ಹೋಗಿ ವಿಚಾರಿಸು, ನಿನಗೆಲ್ಲ ಗೊತ್ತಾಗ್ತದೆ ಹೇಳಿ ದೃಷ್ಟಾಂತವನ್ನು ಕೊಡುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳು ಅನುಗ್ರಹಿಸಿದಂಥ ದೃಷ್ಟಾಂತದಿಂದ ಅವನಿಗೆ ಬಹಳ ಸಂತೋಷವಾಯಿತು. ಮರುದಿನವೇ ಪ್ರಾತಃ ಕಾಲದಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಭಾವಚಿತ್ರಕ್ಕೆ ವಂದಿಸಿ ಅಲ್ಲಿಂದ ಹೊರಡ್ತಾನೆ. ಅಲ್ಲಿ ಗುರುಭಕ್ತನಾದ ಈ ಗಣಪತಿಯನ್ನು ನೋಡಿದ ಕೂಡಲೇ ಆ ಸಂಸ್ಥೆಯ ಅಧಿಕಾರಿ, ನಿಮ್ಮ ಕೆಲಸ ಎಲ್ಲ ಪೂರ್ಣ ಆಗಿಬಿಟ್ಟಿದೆ, ನಿನ್ನೆ ನಿಮಗೆ ಸಿಗಲಿಕ್ಕೆ ಆಗಲಿಲ್ಲ ಹೇಳಿ ಬಹಳ ಗೌರವದಿಂದ ಕಂಡು ಈ ಗಣಪತಿಗೆ ಸಾಲವನ್ನು ಕೊಡ್ತಾನೆ. ಇದನ್ನು ಕೇಳಿದ ಗುರುಭಕ್ತನಾದ ಗಣಪತಿ ಎಂಬ ಗೃಹಸ್ಥನಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ಕರುಣೆ ಸ್ಮರಣೆಗೆ ಬರ್ತದೆ. ನಾನು ನಂಬಿದ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಎಂತಹ ಕರುಣಾಳುಗಳು! ಕೇವಲ ಬಾಲ್ಯದಲ್ಲಿ ಒಮ್ಮೆ ಅವರ ದರ್ಶನ ಮಾಡಿದ ಮಾತ್ರದಿಂದ ಎಂತಹ ದಯೆಯನ್ನು ತೋರಿಸಿಬಿಟ್ರು ನನ್ನ ಮೇಲೆ.
ಇಂತಹ ಗುರುಗಳನ್ನು ಆಶ್ರಯಿಸಿದ ನಾನೇ ಕೃತಕೃತ್ಯನು ಧನ್ಯನು ಹೇಳಿ ಆ ಗಣಪತಿ ಎಂಬ ಗೃಹಸ್ಥನು ಭಾವೋದ್ವೇಗಗೊಳ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ ಆತನ ಹೊಸ ಮನೆ ಸಿದ್ಧವಾಗಿಬಿಡ್ತು. ಆ ಮನೆಗೆ ಶ್ರೀ ಗುರುಪ್ರಸಾದಾಳೆ ಹೆಸರಿಡುತ್ತಾನೆ. ಪ್ರತಿ ವರ್ಷ ಶ್ರೀ ದತ್ತ ಶ್ರೀ ಶ್ರೀಧರ ಜಯಂತಿಯನ್ನು ತನ್ನ ಮನೆಯಲ್ಲಿಯೇ ಭಕ್ತಿಯಿಂದ ಆಚರಿಸುತ್ತಾನಂತೆ. ಅವನಿಗೆ ಕನಸು ಮನಸ್ಸಿನಲ್ಲಿಯೂ ಶ್ರೀ ಶ್ರೀಧರ ಸ್ವಾಮಿಗಳೇ ತನ್ನ ಗುರುಗಳು ಹೇಳುವ ಆ ಅನನ್ಯ ಭಾವನೆ ಸ್ಥಿರವಾಗಿಬಿಡ್ತು. ಇಂತಹ ಭಕ್ತರು ಲೋಕದಲ್ಲಿ ನಿಜಕ್ಕೂ ಧನ್ಯರು. ನಮ್ಮ ಸದ್ಗುರು ಶ್ರೀ ಗುರುದಾಸ ಸ್ವಾಮಿಗಳವರು ಹೇಳ್ತಾರೆ, ಅನನ್ಯ ಭಾವೇ ಗುರುಸಿ ಭಜತ ಸುಲಭ ಪರಮಪದ ತತ್ವತ. ಅನನ್ಯ ಭಾವದಿಂದ ಶ್ರೀ ಗುರುಗಳನ್ನು ಸದ್ಗುರುವನ್ನು ಸ್ಮರಿಸುವ ಇಂತಹ ಭಕ್ತರಿಗೆ ಕೇವಲ ಇಹ ಮಾತ್ರವಲ್ಲ, ಪರಮ ಪದವೂ ಲಭಿಸುತ್ತದೆ. ಇಂತಹ ಭಕ್ತರು ಶ್ರೀ ಗುರುಭಕ್ತಿಯ ಮೂಲಕವಾಗಿ ಜೀವನಾಂತ್ಯದಲ್ಲಿ ಪರಮ ಪದವನ್ನು ಸೇರುತ್ತಾರೆ ಹೇಳುತ್ತಾರೆ. ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳವರು ಭಕ್ತರನ್ನು ಉದ್ಧರಿಸ್ತಾ ಭಕ್ತರಿಗೆ ತತ್ವಬೋಧೆಯನ್ನು ಮಾಡ್ತಾ ಅಲ್ಲಲ್ಲಿ ಸಂಚಾರ ಮಾಡ್ತಾ ಇದ್ದರು. ಮುಂದೆ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಹೇಗೆ ನಿರ್ಮಾಣಗೊಂಡಿತು ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಹೇಳುವುದನ್ನು ನಾವು ಕೇಳುತ್ತೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. ಗುರುದೇವ ದತ್ತ.